ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಗುಜರಾತಿ ಡಿಶ್ ಹೇಳ್ತಾ ಇದ್ದೀನಿ. ಅದೊಂದು ಹೆಲ್ತಿ ಬ್ರೇಕ್ಫಾಸ್ಟ್. ಅದೇನೆಂದರೆ ದಾಲ್ ಢೋಕ್ಲಿ ಅಂತ. ಗುಜರಾತಲ್ಲಿ ಯೂಶ್ವಲಿ ಇದನ್ನು ಕಾಮನ್ನಾಗಿ ಮಾಡ್ತಾರೆ. ಇದಕ್ಕೆ ಬೇಕಾಗೋ ಸಾಮಗ್ರಿ ಹೇಳ್ತಾ ಇದ್ದೀನಿ ನೋಡಿ. ನಾನು 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್. ಇದೊಂದು 4 ಜನಕ್ಕೆ ಆಗುತ್ತೆ. 1 ಗ್ಲಾಸ್ ತೊಗರಿಬೇಳೆ, 2 ಸ್ಪೂನು ಹೆಸರುಬೇಳೆ, ಎರಡೂ ತೊಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಾಲ ಬೇಳೆ ನೆನೆಯಾಗಿ ಬಿಡೋಣ. ನಾನು ಬೇಳೆನ ಒಂದು 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಬಿಡಿ. ಒಂದು ಅಂದಾಜಾಗಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅದತ್ತು ತೆಳುವಾಗಬೇಕು, ಗಟ್ಟಿ ಇರಬಾರ್ದು. ನೀರು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದು ಅರ್ಧ ಗಂಟೆ ಕಾಲ ನೆನೆಸಿ 3 ವಿಸಿಲ್ ಮಾಡ್ಕೋಬೇಕು ಇದನ್ನು. ನೋಡಿ, ದಾಲ್ ಢೋಕ್ಲಿಗೆ ಗೋಧಿ ಹಿಟ್ಟು ಬೇಕು. ಯಾಕಂದ್ರೆ ನಾವು ಚಪಾತಿ ಟೈಪ್ ಲಟ್ಸ್ಕೊಂಡು ಅದನ್ನು ಕಟ್ ಮಾಡಿ ಹಾಕೋದು. ಯೂಶ್ವಲಿ ನಾವು ಮೆಂತ್ಯ ಕಡುಬಲೆಲ್ಲ ಹೆಂಗೆ ಮಾಡ್ತೀವೋ ಅದೇ ಟೈಪು. ಇವಾಗ ನಾನು ಒಂದು 4 ಸ್ಪೂನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮೀಡಿಯಮ್ ಸ್ಪೂನ್ ಸೈಜ್ ಇರೋ ಸ್ಪೂನಿಂದ. ಮತ್ತು ಇದಕ್ಕೆ ನಾನು ನೋಡಿ ಇಲ್ಲಿ ಅರಿಶಿಣ ಪುಡಿ, ಖಾರ ಪುಡಿ, ಜೀರಿಗೆ ಪುಡಿ, ಧನಿಯಾ ಪೌಡರು, ಓಂಕಾಳು, ಉಪ್ಪು ಇದನ್ನೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು. ತೆಳು ಮಾಡ್ಕೋಬಾರ್ದು ಇದನ್ನು ಗಟ್ಟಿಯಾಗಿ ನಾದ್ಕೊಂಡ್ಬಿಡ್ಬೇಕು ಇದನ್ನು. ನೋಡಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಇದನ್ನು ಗಟ್ಟಿ ನಾದ್ಕೊಂಡ್ಬಿಡ್ತೀನಿ. ನೋಡಿ, ಗೋಧಿ ಹಿಟ್ಟಿಗೆ ನಾನು ಜೀರಿಗೆ ಪುಡಿ, ಧನಿಯಾ ಪುಡಿ, ಓಂಕಾಳು ಮತ್ತು ಉಪ್ಪು, ಖಾರ ಪುಡಿ, ಅರಿಶಿಣ ಪುಡಿ ಎಲ್ಲ ಹಾಕಿ ಗಟ್ಟಿ ಈ ರೀತಿ ನಾದ್ಕೋಬೇಕು. ನೋಡಿ, ಈ ರೀತಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಗಟ್ಟಿ ಮಾಡ್ಕೊಂಡು, ತೆಳು ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ತೆಳು ಮಾಡ್ಕೊಂಡು ತೆಳ್ಳಗೆ ಲಟ್ಸೋಕ್ಕಾಗಲ್ಲ ಚಪಾತಿನ. ನೋಡಿ, ಇದನ್ನು ಗಟ್ಟಿ ಮಾಡಿಕೊಂಡು ಇದನ್ನೊಂದು ಅರ್ಧ ಗಂಟೆ ಕಾಲ ನೆನೆಯಾಗಿ ಬಿಟ್ಬಿಡೋಣ. ಬೇಳೆ ನಾನು 3 ವಿಸಲ್ ಮಾಡಿದ್ದೀನಿ. ಈಗ ಒಂದು ದಪ್ಪನ ಕಡಾಯಿದು ಪಾತ್ರೆ ತೊಗೊಂಡಿದ್ದೀನಿ. ಇದನ್ನು ನಾನು ಗ್ಯಾಸ್ ಆನ್ ಮಾಡ್ಕೊತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದು 3ನೇ ಸರಿ ನಮ್ಮ ಮನೇಲಿ ಮಾಡ್ತಾಯಿರೋ, ತುಂಬಾ ಟೇಸ್ಟಾಗಿ ಬರುತ್ತೆ ಇದು. ನೋಡಿ, ಈಗ ಒಂದು ಕಡಾಯಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟು ಇದು. ಟೇಸ್ಟ್ ಕೂಡ ತುಂಬಾ ಒಂಥರ ಡಿಫ್ರೆಂಟಾಗಿರುತ್ತೆ. ರೆಗ್ಯುಲರ್ ಟಿಫನ್ ನಾವು ಯಾವಾಗಲೂ ಮಾಡ್ತಾನೇ ಇರ್ತೀವ. ಒಂದ್ಸಲ ಟ್ರೈ ಮಾಡಿ ನೋಡಿ ಅದನ್ನು. ನೋಡಿ, ಈಗ ಸ್ವಲ್ಪ ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಆಗಲಿ. ನೋಡಿ, ಸಾಸಿವೆ ಜೀರಿಗೆ ಆದಮೇಲೆ ನಾನು ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಹೆರಿಯೋಕ್ಕೆ ಹೋಗಬೇಡಿ, ಇದೇ ರೀತಿ ಸಣ್ಣ ಸಣ್ಣ ಪೀಸಲ್ಲಿ ತೊಗೊರಿ. ಯಾಕಂದರೆ ಬಾಯಲ್ಲಿ ಸಿಕ್ಕಿ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಲಿ. ಇದ್ರ ಜೊತೆಗೆ ನಾನು ಸ್ವಲ್ಪ 1-2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ಈರುಳ್ಳಿ ಹಾಕೋಣ. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನಿಮಗೆ ನನ್ನ ಹತ್ರ ಯಾವುದೇ ಉಪ್ಪು ಹಾಕ್ಬೋದು. ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ನೀವು ಬೇಕಾದರೆ ಬೆಲ್ಲ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಸ್ವಲ್ಪ ಬೆಲ್ಲ ಹಾಕಿದರೆ ಅದು ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಬೆಳೆಸ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಆಗಿದೆ. ಈಗ ಕಂದು ಬಣ್ಣ ಬಂದಿದೆ. ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ.
ಟಮಾಟ ಚೆನ್ನಾಗಿ ಮೆತ್ತಗಾಗಬೇಕಿದು ನೀಟಾಗಿ. ಅಷ್ಟು ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ಟೊಮೊಟೊ ನೀಟಾಗಿ ಹಾಕಿ ಉಪ್ಪೆಲ್ಲ ಹಾಕಿದ್ದೀನಲ್ಲ ಈಗ. ಇದು ಮುಚ್ಚಿ ಒಂದು ಸ್ವಲ್ಪ ಟೊಮೊಟೊ ಮೆತ್ತಗಾಗೋ ತನಕ ಬೆಳೆಸ್ಕೊಳ್ಳೋಣ. ನೋಡಿ ಟೊಮೊಟೊ ಅಲ್ಲಿ ಬೆನೆಯೋ ತನಕ ನಾನು ಏನು ಹಿಟ್ಟು ನಾದ್ಕೊಂಡಿದ್ನಲ್ಲ ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು. ಇದನ್ನು ನಾವು ತೆಳುವಾಗಿ ಚಪಾತಿಯಾಗಿ ಲಟ್ಸ್ಕೊಂಬಿಡೋಣ ನೀಟಾಗಿ. ತುಂಬ ತೆಳು ಬರ್ಬೇಕು ನೋಡಿ, ತುಂಬ ದಪ್ಪ ಬೇಡ, ತೆಳು ಇರಲಿ ಇದು. ನೋಡಿ ಚಪಾತಿನ ಈ ರೀತಿ ತೆಳುವಾಗಿ ಲಟ್ಸ್ಕೋಬೇಕು ನೋಡಿ. ಇಷ್ಟು ತೆಳು ಇರಬೇಕು, ದಪ್ಪ ಇರಬಾರ್ದು ಇದು. ಈಗ ಲಟ್ಸ್ಕೊಂಡ್ಮೇಲೆ ಇದನ್ನು ನಾವು ಕಟ್ ಮಾಡ್ಕೊತ ಹೋಗೋಣ ಈ ರೀತಿಯಾಗಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ರೆಗ್ಯುಲರ್ ಬ್ರೇಕ್ಫಾಸ್ಟ್ ನಾವು ಮಾಡ್ತಾನೆ ಇರ್ತೀವಿ, ಮತ್ತು ಇದೊಂಥರ ಹೆಲ್ದಿ ರೆಸಿಪಿ ಕೂಡ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ ನೋಡಿ. ಇದನ್ನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ದಪ್ಪ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಜಲ್ದಿ ಬೆನೆಯಲ್ಲ ಅದು. ತೆಳುಗಿದ್ರೇ ಚೆನ್ನಾಗಿದ್ದು, ಅದಕ್ಕೆ ತೆಳು ಮಾಡ್ಕೊಂಬಿಡಿ. ಮತ್ತು ಇದಕ್ಕೆಲ್ಲ ಓಂಕಾಳು, ಧನಿಯಾ ಪೌಡ್ರು, ಜೀರಾ ಪೌಡ್ರು ಎಲ್ಲ ಹಾಕಿರ್ತೀವಲ್ಲ, ಅದು ಫ್ಲೇವರ್ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ತಿನ್ನೋ ಮುಂದೆ ಬಾಯಲ್ಲಿ. ನೋಡಿ ಇದು ಮಾಡ್ಕೊಂಡ್ಮೇಲೆ ಮತ್ತೆ ಹಿಂಗೆ ಉದ್ದ ಕಟ್ ಮಾಡ್ಕೋಬೇಕು. ಈ ರೀತಿ ಉದ್ದ ಕಟ್ ಮಾಡ್ಕೋಬೇಕು. ಎಲ್ಲನೂ ಮಾಡ್ಕೊಂಬಿಡ್ತೀನಿ ಈಗ. ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ನೀವು ಗಟ್ಟಿ ಹಿಟ್ಟು ನಾದ್ಕೊಂಡ್ರೆ ಮಾತ್ರ ಈಗ ನೀಟಾಗಿ ಬರುತ್ತೆ. ತುಂಬ ತೆಳು ಮಾಡ್ಕೊಂಬಿಟ್ರೆ ಅಂಟ್ಕೊಂಡ್ಬಿಡ್ತಾವೆಲ್ಲ. ನೋಡಿ ಈ ರೀತಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ನೋಡಿ ಇಲ್ಲಿ ನಾನು ಟೊಮೊಟೊ ಬೆನೆಯಾಗಿ ಇಟ್ಟಿದ್ದೆ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ. ಈ ಟೊಮೊಟೊ ಆಗಿದೆ ಈಗ. ಇದಕ್ಕೆ ಇದನ್ನು ಫಸ್ಟ್ ನಾವು ಇಲ್ಲಿ ಕುಕ್ಕರ್ನ ನಾವು 3 ವಿಸಿಲ್ ಏನು ಮಾಡಿದ್ರಲ್ಲ ಅದು ಓಪನ್ ಮಾಡ್ತೀನಿ ಈಗ. ನೋಡಿ ಇದು ಓಪನ್ ಮಾಡ್ತೀನಿ ಈಗ. ನೋಡಿ ನೋಡಿದ್ರೆ ಅದಕ್ಕೆ ಬಂದಿದೆ ಈಗ. ನೋಡಿ ಈ ಥರ ನೈಸ್ ಆಗಬೇಕು. ನಾವು ಇದಕ್ಕೆ ನೀರು ಹಾಕ್ಬೇಕು, ಸ್ವಲ್ಪ ಬಿಸಿನೀರು ಕಾಸ್ಕೊಳ್ಳೋಣ ನಾವು. ನೋಡಿ ಬೇಳೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಮೆತ್ತಗಾಗಬೇಕು. ಮತ್ತು ಇದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಬಿಸಿನೀರು ಕಾಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ನೀವು ಬಿಸಿಲು ಮಾಡ್ಕೊರಿ. ಇದು ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ಮಾಡೋಕ್ಕೆ. ಇದು ನೋಡಿ ನನಗೆ ಬೇಳೆ ಎಲ್ಲ ಚೆನ್ನಾಗಿ ನೈಸಾಗಿ ಬೆಂದಿದೆ ನೋಡಿ. ಇದು ಈ ರೀತಿ ಆದಮೇಲೆ ನಾನು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈ ಬಿಸಿನೀರು ಕಾದ್ಮೇಲೆ ನಾವು ಒಂದು ಸ್ವಲ್ಪ ಬಿಸಿನೀರು ಹಾಕಿ ಫಸ್ಟ್ ಕುದಿಸೋಣ. ಬಿಸಿನೀರು ಕಾದಿದೆ. ಈಗ ಸ್ವಲ್ಪ ಬಿಸಿನೀರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಖಾರ ಪುಡಿ ಎಲ್ಲ ಹಾಕ್ಬೇಕಲ್ಲ, ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿದ ಇದಕ್ಕೆ ಖಾರ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀವಿ. ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಡಿ ನೀವು. ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಈ ಚೆನ್ನಾಗಿ ಸ್ವಲ್ಪ ಬೆನ್ನಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿನೇ ಬೆನ್ನಿಸ್ಕೊರಿ, ಇಲ್ಲಿ ಮಸಾಲೆ ಎಲ್ಲ ಒತ್ತಿಬಿಡುತ್ತೆ ಇದು. ನೋಡಿ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬಿಸಿನೀರು ಹಾಕೋಣ ಇದಕ್ಕೆ. ಯಾಕಂದರೆ ಸ್ವಲ್ಪ ತೆಳು ಇರಬೇಕಿದೆ. ಅದಕ್ಕೆ ನಾವು ಆಮೇಲೆ ಚಪಾತಿಗೆ ಏನು ಸೈಜಸ್ ಕಟ್ ಮಾಡ್ಕೊಂಡಿದ್ವಿ ಅದು ಹಾಕ್ತೀವಲ್ಲ, ಅದು ಹಾಕಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಇದು ಕುದೀತಾ ಇದೆ ಈಗ. ನಾನು ಬಿಸಿನೀರೇನು ಕಾಸ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೆ. ಯಾಕಂದರೆ ನಾನು ಬೇಳೆಯಲ್ಲಿ ನೀರು ಹಾಕಿದ್ದೆ, ಬಟ್ ಅದು ಕಡಿಮೆ ಆಗಿದೆ. ಆದಷ್ಟು ಬಿಸಿ ನೀರೇ ಹಾಕಿ, ತಣ್ಣೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ ನಾನು ಬಿಸಿನೀರು ಹಾಕಿದ್ದೀನಿ. ಚೆನ್ನಾಗಿ ಕುದೀಲಿ. ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಬೇಳೆ ಏನು ಬೆಂದಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೋಡಿ ಈಗ ಬಿಸಿನೀರು ಹಾಕಿದ್ದೆಲ್ಲ ಕುದೀತಾ ಇದೆ. ಆದಷ್ಟು ಬಿಸಿನೀರೇ ಹಾಕಿ, ತಣ್ಣೀರು ಹಾಕೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೋಡಿ ನಾನು ಇಲ್ಲಿ ಬೇಳೆ ಏನು ಕುದಿಸ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಏನಾದ್ರು ಗಟ್ಟಿ ಹಾಕಿದರೆ ಸ್ವಲ್ಪ ಬಿಸಿನೀರು ಹಾಕಲೇಬೇಕು. ಯಾಕಂದರೆ ನಾವು ಚಪಾತಿ ತಿಂದು ಲಟ್ಸಿದ್ದು ಹಾಕ್ತೀವಲ್ಲ, ಗಟ್ಟಿ ಆಗಿಬಿಡುತ್ತೆ ಅದು. ನೋಡಿ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ನೀರು ಹಾಕ್ತಾಯಿದ್ದೀನಿ, ಬಿಸಿನೀರು ಕಾಸ್ಕೊಂಡು ಹಾಕ್ತೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಂದು 2-3 ನಿಮಿಷ. ನೋಡಿ ಕುದೀತಾ ಇದೆ. ನೋಡಿ ತೆಳು ಇರಬೇಕು, ಗಟ್ಟಿ ಮಾತ್ರ ಇರಬಾರ್ದು. ಈ ರೀತಿಯಾಗಿರ್ಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ, ತುಂಬ ಏನು ಬೇಡ, ಒಂದು ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗೇ ನೀವು ಉಪ್ಪು ಹುಳಿ ಖಾರ ಕರೆಕ್ಟಾಗಿ ನೋಡ್ಕೊಂಬಿಡಿ. ಏನಾದ್ರು ಕಡಿಮೆ ಇದ್ದರೆ ಇವಾಗೇ ಹಾಕ್ಬೋದು ನೀವು. ಇದೆಲ್ಲ ಆದಮೇಲೆ ಇದಕ್ಕೆ ನಾನು ಇವನ್ನೇನು ಪೀಸ್ ಮಾಡ್ಕೊಂಡಿದ್ದೆನಲ್ಲ ಚಪಾತಿದೆಲ್ಲ ಮಸಾಲೆ ಹಿಟ್ಟನ್ನು ಹಾಕ್ಕೊಂಡಿದ್ದು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನೆಲ್ಲ ಹಾಕಿ 10 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಬೆನೆಸ್ಕೋಬೇಕು. ಅದು ನೀರು ಹಾಕಿರ್ಬೇಕಂದ್ರೆ ಇದು ಹಾಕಿದಾಗ ಮತ್ತೆ ಗಟ್ಟಿ ಆಗುತ್ತೆ. ಚಪಾತಿ ಇದೆಲ್ಲ ಹಾಕಿರ್ತೀವಲ್ಲ ನಾವು, ಅದು ಹಾಕಿದಾಗೆಲ್ಲ ತುಂಬ ಕೈ ಆಡ್ಸೋಕೆ ಹೋಗ್ಬೇಡಿ. ಅದನ್ನು ಹಾಕಿದ ಮೇಲೆ ನೋಡಿ ನಾನು ಹಾಕಿದ್ದೀನಿ ಈಗ. ನೀವು ಎಷ್ಟು ಜನ ಇರ್ತೀರಾ, ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ.
ನಾವು ತೆಳು ಯಾಕೆ ಮಾಡ್ಕೋಬೇಕಂದ್ರೆ ಗೋಧಿ ಇದು ಚಪಾತಿದೇನು ಲಟ್ಸಿ ಹಾಕ್ತೀವಲ್ಲ ಅದು ಹಾಕಿದಾಗ ಗಟ್ಟಿ ಹಾಕ್ಕೊತ ಹೋಗುತ್ತೆ. ಇದನ್ನೊಂದು 10 ನಿಮಿಷ ಕಾಲ ಕುದಿಸ್ಕೋಬೇಕು. ಯಾವುದೋ ಕುದಿಯೋ ತನಕ ನಾವಿಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇದೇ ನೋಡಿ ಮೇನ್ ಇಂಗ್ರೀಡಿಯೆಂಟ್, ಇದು ಫ್ಲೇವರ್ ಕೊಡ್ತದೆ. ಇದು ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಎಣ್ಣೆನೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಕಸೂರಿ ಮೇಥಿ ಹಾಕಬೇಕು. ಕಸೂರಿ ಮೇಥಿ ಹಾಕಿದರೆ ಮಾತ್ರ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನೊಂದು ಕಾಲು ಬಟ್ಲು ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕೋಣ. ತುಂಬ ಹೊತ್ತೇನು ಬೇಡ, ಒಂದು 15-20 ಸೆಕೆಂಡಲ್ಲಿ ನಾವು ಬಿಸಿ ಮಾಡ್ಕೋಬೇಕಷ್ಟೇ. ಇದನ್ನು ನೀವು ಬಿಸಿ ಮಾಡಿದಾಗ ಏನಾಗುತ್ತೆ, ಅದ್ರ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೀವು ಬ್ರೇಕ್ಫಾಸ್ಟಿಗೆ ಮತ್ತು ಒಂದು ಹೆಲ್ದಿ ರೆಸಿಪಿ, ಮತ್ತು ನೀವು ಬಿಸಿದು ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದರೆ ಏನಾದರೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಮೀಡಿಯಮ್ ಅದಕ್ಕೆ ಬರೋಂಗೆ ಮಾಡ್ಕೊಳ್ಳಿ ಅದನ್ನು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಮತ್ತು ನೀವು ತೆಳುವಾಗಿ ಲಟ್ಸ್ಕೊಂಡು ಬಿಲ್ಲೆಗಳು ಹಾಕಿದರೆ ಜಲ್ದಿ ಬೆಂದುಬಿಡುತ್ತೆ. ದಪ್ಪ ಇದ್ದರೆ ಏನಾಗುತ್ತೆ, ಟೈಮ್ ಭಾಳ ಹಿಡಿಯುತ್ತೆ. ಇನ್ನೊಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು. ನೋಡಿ ಇದು ಕಸೂರಿ ಮೇಥಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್, ಇದು ಮರಿಬೇಡಿ. ನಿಮ್ಮ ಹತ್ರ ಏನಾದರೂ ಹಸಿಮೆಂತೆ ಸೊಪ್ಪಿದ್ದರೆ ಅದನ್ನು ಹಾಕಿ. ನೋಡಿ ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಇದೆಲ್ಲ ಹಾಕಿ ಕಲಿಸ್ಬಿಡೋಣ. ಅದೊಂಥರ ಫ್ಲೇವರೇ ನಿಮಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಮಿಕ್ಸ್ ಮಾಡಿ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊತೀನಿ. ಇದನ್ನು ಸ್ವಲ್ಪ ಬೆನಿಬೇಕು ಇವು ಬಿಲ್ಲೆಗಳು. ನೋಡಿ ಕಸೂರಿ ಮೆಥಿನ ಯಾವಾಗ ಹಾಕಬೇಕಂದ್ರೆ ಒಂದು 5 ನಿಮಿಷದ ಕಾಲ ಅದು ಚೆನ್ನಾಗಿ ಬೆಂದಿರ್ತಾವಲ್ಲ, ಬೆಂದ ಮೇಲೆ ಲಾಸ್ಟಿಗೆ ಕಸೂರಿ ಮೇಥಿ ಹಾಕಬೇಕು. ಒಂದು ಕಸೂರಿ ಮೇಥಿ ಹಾಕಿದ ಒಂದು 2 ನಿಮಿಷದ ಕಾಲ ಅದನ್ನು ಬೆನೆಸ್ಕೋಬೇಕು. ಬೆನೆಸ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಗುಜರಾತಿದು ಫೇಮಸ್ ಡಿಶ್ಶು ದಾಲ್ ಢೋಕ್ಲಿ ಅಂತ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬಿಸಿ ಬಿಸಿಯಾದ ದಾಲ್ ಢೋಕ್ಲಾ ರೆಡಿಯಾಗಿದೆ.